ನೋಡಿ ನಾವು ಆರ್ಚ್ ಹಾಕಂತ ನೋಡೋಣ. ಮುಂದಿನ ವಿಡಿಯೋದಲ್ಲಿ ಚೈನ್ ಹೇಗೆ ಆಡೋದು ಅಂತ ನೋಡಿದ್ದೀವಿ. ಇವತ್ತು ಆರ್ಚ್ ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್. ಬನ್ನಿ ಇವಾಗ ಇನ್ನೊಂದು ಸರಿ ಚೈನ್ ಮಾಡ್ತೀನಿ ನೋಡಿ. ನೀವು ಫಸ್ಟ್ ಸೀರೆಗೆ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. 1 ಟೈಮ್ ಅಂದರೆ 2 ಟೈಮ್ಸ್. ಇವಾಗ ಚೈನ್ಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್. 4 ಚೈನ್ಸ್. 1 2 3 4 ಚೈನ್ಸ್ ಆಯಿತು ನೋಡಿ. ಎಲ್ಲಕ್ಕೆ ಬರುತ್ತಲ್ಲ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ 4 ಚೈನ್. 1 2 3 4 ನೋಡಿ. ಎಲ್ಲಿಗೆ ಬರ್ತಲ್ಲ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್. 2 ಟೈಮ್ಸ್ 4 ಚೈನ್ಸ್ ಆಯಿತು. ಸ್ಟಾರ್ಟಿಂಗಲ್ಲಿ 4 ಚೈನ್ಸ್ 2 ಟೈಮ್ಸ್ ಹಾಕೋಬೇಕು. ಆಮೇಲೆ 6 ಚೈನ್ಸ್ ಆರ್ಚಿಗೆ ಬೇಕಲ್ಲ, ಅದಕ್ಕೆ 6 ಟೈಮ್ಸ್. 1 2 3 4 5 6 ಚೈನ್ಸ್. 6 ಚೈನ್ಸ್ ಎಲ್ಲಿಗೆ ಬಂದು ಬಿಟ್ಟು 4 ಚೈನ್ಸ್ ದೂರದಲ್ಲಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ. ಈ ಥರ ನೋಡಿ, ಈ ಥರ ಯು ಶೇಪ್ ಬರುತ್ತೆ ಅದು ಈ ಥರ. ಮತ್ತು 4 ಚೈನ್ಸ್. 1 2 3 4 ಚೈನ್ಸ್ ಆದಮೇಲೆ ಲಾಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರ್ತಾರೆ ನೋಡಿಕೊಂಡು ನೋಡಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಹಾಕಿದ್ದೀವಲ್ಲ 4 ಚೈನ್ಸು ಮತ್ತು 6 ಚೈನ್ಸು. ಇದು 6 ಚೈನ್ಸ್ ಹಾಕಿರೋದು ಆರ್ಚ್ಗೆ. ಮತ್ತು 3 ಟೈಮ್ಸ್ ಹಾಕಬೇಕು ಫ್ರೆಂಡ್ಸ್. 4 ಚೈನ್ಸು 1 ಟೈಮ್ ಆಗಿದೆ ಇವಾಗ. 1 2 3 4 ನೋಡಿ. ಎಲ್ಲಿಗೆ ಬರ್ತಾರೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡೋದು ನೀಟಾಗಿ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲೇ 2 ಟೈಮ್ಸ್ ಆಗಿದೆ. ಇನ್ನೊಂದು ಟೈಮ್ 1 ನೋಡಿ ಫ್ರೆಂಡ್ಸ್. 2 ಚೈನ್ಸ್ ಆಗಿದೆ. 3 4 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ನೋಡಿ. 3 ಟೈಮ್ಸ್ 4 ಚೈನ್ಸ್ ಆಯಿತು. 2 ಟೈಮ್ 4 ಚೈನ್, 1 ಟೈಮ್ 6 ಚೈನ್, 3 ಟೈಮ್ಸ್ 4 ಚೈನ್ ಮತ್ತು 6 ಚೈನ್ಸ್. 1 2 3 4 5 6 ಚೈನ್ಸ್ ಆಯ್ತಲ್ವ ನೋಡಿ. ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ 4 ಚೈನ್ಸ್. 1 2 3 4 ಚೈನ್ಸ್ ಲಾಕ್. ಇನ್ನೊಂದು ಸರಿ 4 ಚೈನ್ ಫ್ರೆಂಡ್ಸ್. ನಾನು 2 ಆರ್ಚ್ಗೆ ಲಾಸ್ಟ್ ಮಾಡ್ತಾಯಿದ್ದೀನಿ. 3 4 ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಅದಕ್ಕೆ 2 ಟೈಮ್ಸ್ ಹಾಕ್ತಾಯಿದ್ದೀನಿ. ಫಸ್ಟಲ್ಲಿ ಲಾಸ್ಟಲ್ಲಿ ಮಾತ್ರ 2 ಟೈಮ್ಸ್ 4 ಚೈನ್, ಸೆಂಟರೆಲ್ಲ 3 ಟೈಮ್ಸ್ 4 ಚೈನ್. ಓಕೆ ಫ್ರೆಂಡ್ಸ್ ನೋಡಿ. 2 ಟೈಮ್ಸ್ ಲಾಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ನೋಡಿ ಈ ಥರ ಎಲ್ಬಿಟ್ಟೆ ನೋಡಿ ಬರುತ್ತೆ ಇದು ನೋಡಿ. ನೀವು ಕಿತ್ತಿದ್ರೂ ಹೋಗಲ್ಲ ಈ ಥರ. ಓಕೆ ಫ್ರೆಂಡ್ಸ್, ಇವಾಗ ಹಂಗೆ ಗಂಟು ಹಾಕ್ಕೊಂಡು ಆರ್ಚಿಗೆ ಹಾಕೋದಂತ ನೋಡೋಣ. ತುಂಬ ಸಿಂಪಲ್ಲಾಗಿದೆ ಫ್ರೆಂಡ್ಸ್. ಆರಾಮಾಗಿ ಕಲಿಬೋದು, ತುಂಬ ಈಸಿಯಾಗಿ ಕಲಿಬೋದು ಫ್ರೆಂಡ್ಸ್. ನೋಡಿ ಇವಾಗ ಆರ್ಚ್ ಹಾಕೋಣ ನೋಡಿ. ಇಲ್ಲಿ ನೋಡಿ ಫಸ್ಟಲ್ಲಿ ಲಾಕ್ ಮಾಡಿದ್ದೀವಲ್ಲ, ಲಾಕ್ ಒಳಗಡೆ ಕ್ರೋಶಾನ್ ಹಾಕಿ
ದಾರನ ಎಳ್ಕೊಂಬನ್ನಿ. ನೋಡಿ ಈ ಥರ ದಾರನ ಎಳ್ಕೊಂಬಂದು ಲಾಕ್ ಮಾಡ್ಕೊಳ್ಳಿ. ಇನ್ನೊಂದು ಸರಿ ಲಾಕ್ ಮಾಡಿ. ನೋಡಿ ಈ ಥರ ಇನ್ನೊಂದು ಸರಿ ಲಾಕ್ ಮಾಡಿ. ನೋಡಿ ಫಸ್ಟ್ 4 ಚೈನ್ಗೆ 4 ಚೈನ್ ಹಾಕಿ. 1 2 3 4 ಚೈನ್ ಹಾಕ್ಕೊಂಡು ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಇದು 4 ಚೈನ್ ಲಾಕ್ ಹಾಕಿದ್ದೀವಲ್ಲ ಆ ಲಾಕ್ ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಆ ಲಾಕ್ ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾನು ಡೈರೆಕ್ಟಾಗಿ ಇಲ್ಲಿಂದನೇ ಡಬಲ್ ಕ್ರೋಶೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿಂದ ನೀವು ಇಲ್ಲಿ ಬೆಲ್ಲಲ್ಲಿ ಎಷ್ಟು ಗ್ರಿಪ್ಪಾಗಿ ಇಟ್ಕೊಂಡಿರ್ತೀರೋ ಇದು ಅಷ್ಟು ನೀಟಾಗಿ ಬರುತ್ತೆ. ನೋಡಿ ಎರಡರಲ್ಲಿ ಒಂದು ಸರಿ ನೋಡಿ ಒಂದು ಸರಿ ಕ್ರೋಶ ಮೇಲೆ ತಗೊಂಡು ಆಮೇಲೆ 6 ಚೈನ್ ಹಾಕಿದೆಯಲ್ಲ ಅದರೊಳಗಡೆ ಹೋಗಿ ಇನ್ನೊಂದು ಸರಿ ತೊಗೊಂಬರ್ಬೇಕು. ನೋಡಿ 3 ಆಗಿದೆ. ಎರಡರಲ್ಲಿ ಒಂದು ಸರಿ ಮತ್ತು ಕ್ರೋಶ ಮೇಲೆ ದಾರ ತಗೊಂಡು 6 ಹಾಕಿದ್ದೀವಲ್ಲ 6 ಹಾಕಿದ್ದೀವಲ್ಲ ಅದರಲ್ಲಿ ಹೋಗ್ಬಿಟ್ಟು ಎಳ್ಕೊಂಬಂದು ಎರಡರಲ್ಲಿ ಒಂದು ಸರಿ ನೋಡಿ ಕ್ರೋಶ ಮೇಲೆ ಒಂದು ಸರಿ 6 ಚೈನ್ ಒಳಗಡೆ ಒಂದು ಸರಿ ಎರಡರಲ್ಲೊಂದು ನೋಡಿ ಜೂಮ್ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಕ್ರೋಶ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ನೋಡಿ ಚೈನ್ ಒಳಗಡೆ ಹೋಗಿ ಒಂದು ಸರಿ ಎಳ್ಕೊಂಡು 3 ಆಗುತ್ತೆ. ಎರಡರಲ್ಲಿ ಒಂದು ಸರಿ ಕ್ರೋಶ ಮೇಲೆ ಒಂದು ಟೈಮ್, ಚೈನ್ ಒಳಗಡೆ ಒಂದು ಟೈಮ್, ಎರಡರಲ್ಲಿ ಒಂದು ಟೈಮ್, ನೋಡಿದಾಗ ಫ್ರೆಂಡ್ಸ್ 1 2 7 ಆಗಿದೆ. ಟೋಟಲ್ 12 ಚೈನ್ಸ್ 12 ಕಂಬಗಳು ಹಾಕ್ಕೋಬೇಕು ಫ್ರೆಂಡ್ಸ್. ಇವಾಗ 7 ಆಗಿದೆ. 8 9 10 11 12 ನೋಡಿ ಈ ಥರ ಬರುತ್ತೆ. ಈ ಥರ ಬರುತ್ತೆ ಫ್ರೆಂಡ್ಸ್. One, 2, 3, 4 11 ಆಗಿದೆ ಫ್ರೆಂಡ್ಸ್. 12 ನೋಡಿ ಇಲ್ಲಿ 4 ಚೈನ್ಸ್ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬಿಗಿನರ್ಸ್ ಆರಾಮಾಗಿ ಕಲ್ತ್ಕೊಬೋದು ಫ್ರೆಂಡ್ಸ್. ನೀವು ಆರಾಮಾಗಿ ಫಸ್ಟು ಚೈನ್ ಹಾಕೋದು ಕಲ್ತ್ಕೊಂಡ್ಬಿಟ್ರೆ ಸೇಮ್ ಎಲ್ಲ ಪ್ರಾಸೆಸ್ ಒಂದೇ ಥರ ಇರುತ್ತೆ ಫ್ರೆಂಡ್ಸ್. ಎಲ್ಲ ಡಿಸೈನ್ಸ್ಗೂ ಒಂದೇ ಪ್ರಾಸೆಸ್ಸೇ. ನೋಡಿ ಈ ಥರ ಬರುತ್ತೆ ಆರ್ಚು. ಇವಾಗ ಮತ್ತೆ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ಸ್ ಆದಮೇಲೆ ಇಲ್ಲಿ 4 ಚೈನ್ಸ್ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಲಾಕ್ ಮಾಡಿಕೊಂಡು ಇಲ್ಲಿಂದಾನೇ ಡೈರೆಕ್ಟ್ ಆರ್ಚ್ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. One
ಆರಾಮಾಗಿ ಕಲ್ತ್ಕೋಬೋದು. ನಿಮ್ಗೆ ಯಾವುದಾದ್ರೂ ಡಿಸೈನ್ ಬೇಕು ಅಂದರೆ ನಾನು ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿರ್ತೀನಿ, ವಾಟ್ಸಪ್ ಕಳಿಸಿ ಫ್ರೆಂಡ್ಸ್, ನಾನು ಆ ಡಿಸೈನ್ ನಿಮಗೆ ಹೇಳ್ಕೊಡ್ತೀನಿ. 1 2 3 4 5 6 7 8 9 10 11 12 ನೋಡಿ ಫ್ರೆಂಡ್ಸ್, 12 ಆಯಿತು. ಆಯಿತು. 4 ಚೈನ್ ಲಾಕ್ ಮಾಡಿದ್ವಲ್ಲ, ಆ 4 ಚೈನ್ಗೆ ಹೋಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಮತ್ತು 4 ಚೈನ್ 1 2 3 4 ಈ ಥರ 4 ಚೈನ್ ಹಾಕ್ಕೊಂಡು ಮತ್ತೆ ಇದರಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇದನ್ನು ಹೇಳ್ಕೊಂಬಿಡಿ. ನೋಡಿ ಬಿಗಿನರ್ಸ್ಗೆ ತುಂಬ ಸಿಂಪಲಾಗಿ ಈಸಿಯಾಗಿ ಕಲಿಬೋದು ಫ್ರೆಂಡ್ಸ್. ನೋಡಿ ಈ ಥರ ಆರ್ಚ್ ಬರುತ್ತೆ. ನೋಡಿ ತುಂಬ ಸಿಂಪಲಾಗಿ ಕಲಿಬೋದು. 4 ಚೈನ್ಸ್ 2 ಟೈಮ್ಸ್ ಹಾಕಬೇಕು, ಆಮೇಲೆ 6 ಚೈನು 3 ಟೈಮ್ಸ್ 4 ಚೈನ್ಸ್ ಹಾಕ್ಕೋಬೇಕು ಸೆಂಟ್ರಲ್ಲಿ, ಆಮೇಲೆ 6 ಚೈನ್, ಆಮೇಲೆ 4 ಚೈನ್ 2 ಟೈಮ್ಸ್ ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ ಆರ್ಚ್ ತುಂಬ ನೀಟಾಗಿ ಬರುತ್ತೆ. ನೋಡಿ ಈ ಥರ. ಆದಷ್ಟು ಬಟ್ಟೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ತಗೊಳ್ಳಿ ಫ್ರೆಂಡ್ಸ್, ಯಾಕಂದರೆ ತುಂಬ ಮೆತ್ತವಾಗಿರ್ತದೆ. ನಿಮ್ಮ ಬಿಗಿನರ್ಸ್ ಟೈಟಾಗಿ ಎಳ್ದೋದು ಹೋಲ್ ಜಾಸ್ತಿ ಆಗಿಬಿಡುತ್ತೆ. ನೋಡಿ ಈ ಥರ ಬರುತ್ತೆ. ಎಲ್ಲರೂ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಕಲ್ತ್ಕೊಂಡು ನಿಮ್ಗೆ ಯಾವುದಾದ್ರೂ ಇನ್ನೂ ರಿಕ್ವೆಸ್ಟೆಡ್ ವೀಡಿಯೋ ಬೇಕು ಅಂದರೆ ನಾನು ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿರ್ತೀನಿ. ನಮ್ಮ ವಾಟ್ಸಪ್ಗೆ ಈ ಥರ ಡಿಸೈನ್ ಬೇಕು ಅಂತ ಕಳಿಸಿ, ನಾನು ಆ ಥರ ಡಿಸೈನ್ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ವೀಡಿಯೋ ನೋಡೋಣ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಡಿಸೈನ್ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಬ್ಯಾಕ್ ಸೈಡ್ ಈ ಥರ ಬರುತ್ತೆ. ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಆದಷ್ಟು ನಿಮಗೆ ಚೆನ್ನಾಗಿರೋಂಥ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.